ಸಾಮಾನ್ಯವಾಗಿ ಜನರು BMTC ಬಸ್ನಲ್ಲಿ ಸಂಚಾರ ಮಾಡಬೇಕಾದ್ರೆ ಇರಿಟೇಟ್ ಆಗ್ತಾರೆ. ಯಾಕಂತಂದ್ರೆ ಒಂದು ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತ, ಇನ್ನೊಂದು ಧೂಳು ಜಾಸ್ತಿ ಇರುತ್ತೆ ಅಂತ, ಇನ್ನೊಂದು ಜನರು ಜಾಸ್ತಿ ಇರ್ತಾರೆ ಅಂತ. ಬಟ್ ಈ BMTC ಬಸ್ನಲ್ಲಿ ಇಷ್ಟಪಟ್ಟು ಜನ ಸಂಚಾರ ಮಾಡ್ತಾರೆ. ಯಾಕಂತೇಳಿದ್ರೆ ಈ ಬಸ್ಸು ಕೇವಲ BMTC ಬಸ್ ಅಲ್ಲ, ಇದೊಂದು ರೀತಿಯಾಗಿ ಗಾರ್ಡನ್ ಅಂತ. ಸದ್ಯ ನೀವು ಗಮನಿಸ್ತಾ ಇದ್ದೀರಾ, ಇದು BMTC ಬಸ್. ನಾನು ಹೇಳ್ತಿರೋದು ಒಂದು ಗಾರ್ಡನ್ ರೀತಿಯಾಗಿ ರೆಡಿಯಾಗಿರುವಂತಹ BMTC ಬಸ್ ಇದು. ಈ ಬಸ್ನಲ್ಲಿ ನೀವು ಒಳಗಡೆ ಹತ್ತುತ್ತಾ ಇದ್ದಂಗೆ ನಿಮಗೆ ಸಾಮಾನ್ಯವಾದ ಒಂದು BMTC ವೆಲ್ಕಮ್ ಮಾಡಿರೋ ಥರ ಇರೋದಿಲ್ಲ. ಇದು ಒಂದು ರೀತಿಯಾಗಿ ಒಂದು ಗಾರ್ಡನ್ಗೆ, ಒಂದು ತೋಟಕ್ಕೆ ಬಂದಿರೋ ರೀತಿಯಾದ ಒಂದು ಅನುಭವವನ್ನು ನಿಮಗೆ ಕೊಡುತ್ತೆ. ಸೊ ಇದನ್ನು ಡಾಕ್ಟರ್ ಬಸವರಾಜ್ ಅವರು ಅಂದರೆ ಪರಿಸರ ಪ್ರೇಮಿಗಳಾಗಿದ್ದಾರೆ, ಖುದ್ದು ಚಾಲಕರು ಕೂಡ ಆಗಿದ್ದಾರೆ BMTC ಬಸ್ನಲ್ಲಿ. ಸೊ ಇವರು ಸುಮಾರು 6-7 ವರ್ಷಗಳಿಂದ ಕೂಡ ಈ ರೀತಿಯಾಗಿ ಅಂದರೆ ಬಸ್ನಲ್ಲಿ ಗಿಡಗಳನ್ನ ಇಟ್ಟು ನಿರ್ವಹಣೆ ಮಾಡ್ತಾ ಇರುವಂಥ ಒಂದು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೂ ಮುಂಚೆಯಿಂದ ಕೂಡ ಸಾಕಷ್ಟು ವರ್ಷಗಳಿಂದ ಕೂಡ ಇವರು ಸಾಕಷ್ಟು ಗಿಡಗಳನ್ನ ಬೆಳೆಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ಸುಮಾರು 30ಕ್ಕೂ ಅಧಿಕ ಗಿಡಗಳು ಕೂಡ ಈ ಬಸ್ಸಲ್ಲಿದೆ ಅಂತ ಹೇಳಿದ್ರೆ ಜನರಿಗೆ ಬಸ್ಸಲ್ಲಿ ಹತ್ತಿದ ತಕ್ಷಣ ಒಂದು ರೀತಿಯಾಗಿ ಒಂದು ವಿಶೇಷವಾದ ಒಂದು ಅನುಭವ ಆಗ್ಬಿಡುತ್ತೆ, ಒಂದು ಗಾರ್ಡನ್ ರೀತಿಯಾದ ಒಂದು ಫೀಲ್ ಕೊಡುತ್ತೆ. ಸೊ ಈಗ ಖುದ್ದು ನಮ್ಮ ಜೊತೆಲಿ ಈಗ ಡಾಕ್ಟರ್ ಬಸವರಾಜ್ ಅವರು ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೀನಿ. ಈ ಒಂದು ಏನು ಗಿಡಗಳನ್ನ ಇಟ್ಕೊಂಡು ನಿರ್ವಹಣೆ ಮಾಡಬೇಕು ಅನ್ನೋ ಒಂದು ಆಸೆ ಅವ್ರಿಗೆ ಯಾಕೆ ಬಂತು, ಯಾವ ಒಂದು ಉದ್ದೇಶದಿಂದ ಅವರು ಮಾಡ್ತಾ ಇದ್ದಾರೆ ಅಂತ. ಸರ್ ನಮಸ್ತೆ. ತುಂಬಾ ಒಳ್ಳೆ ಕೆಲಸ ಇದು. ಒಂದು ರೀತಿ BMTC ಬಸ್ಸಲ್ಲಿ ನಾವು ನೋಡಿದಂಗೆ ಜನ ಜಾಸ್ತಿ ಇರ್ತಾರೆ, ಟ್ರಾಫಿಕಲ್ಲಿ ಒದ್ದಾಡ್ತಾ ಇರ್ತಾರೆ, ಧೂಳು ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಒಂದು ಗಾರ್ಡನೇ ನಿರ್ಮಾಣ ಆಗ್ಬಿಟ್ಟಿದೆ. ಏನ್ ಸರ್, ಏನು ಉದ್ದೇಶ ಇದು, ಯಾವಾಗಿಂದ ಮಾಡ್ತಾ ಇದ್ದಾರೆ ಈ ತರ? ಬಟ್ ಬಸ್ಸಲ್ಲಿ ತುಂಬಾ ಹೊಗೆ ಜಾಸ್ತಿ ಇರೋದ್ರಿಂದ ಆಚೆ ಕಡೆ ಸ್ವಲ್ಪ ಆಕ್ಸಿಜನ್ ಸ್ವಲ್ಪ ಸಿಗುತ್ತೆ. ಪಬ್ಲಿಕ್ ಹತ್ತಿದ್ದಂಗೆ ಅವ್ರು ಹೋಗೋ ಟೆನ್ಷನ್ನ ಮರೀತಾರೆ. ಇಲ್ಲಿ ಏನೇ ಅವ್ರ ಮನೇಲಿ ತೊಂದರೆ ಇದ್ರು, ಪ್ರಾಬ್ಲಮ್ ಇದ್ರು, ಮನೇಲಿ ಏನೋ ಕಿತ್ತಾಡ್ಕೊಂಡು ಬಂದಿದ್ರು ಬಸ್ ಹತ್ತುವಾಗ ಇದು ವೆಲ್ಕಮ್ ಮಾಡುತ್ತೆ ನಮಗೆ. ಪಬ್ಲಿಕ್ಕಿಗೆ ಏನಾಗುತ್ತೆ ಅಂದರೆ ಒಳಗಡೆ ಬರ್ತಿದ್ದಂಗೆ ಮೈಂಡ್ ಫ್ರೆಶ್ ಆಗಿಬಿಡುತ್ತೆ. ಇನ್ನೊಂದು ಏನೋ ಗಿಡಗಳು ಹಾಕಿದ್ದೀವಿ ಇಲ್ಲಿ ಅಂತಂದರೆ ಪರಿಸರ ಬಗ್ಗೆ ಪಬ್ಲಿಕ್ಕಿಗೆ ಸ್ವಲ್ಪ ಅರಿವು ಮೂಡಿಸೋ ಉದ್ದೇಶಕ್ಕೋಸ್ಕರ ನಾವು ಗಿಡಗಳು ಹಾಕಿರೋದು. ಇಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ಸುಮ್ಮನೆ ಶೋಕಿಗೋಸ್ಕರ ಹಾಕೋ ಗಿಡಗಳಲ್ಲ ಇದು. ಯಾಕೆ ನಾನು ತುಂಬ ವರ್ಷಗಳಿಂದ ನಾನು ಸುಮಾರು 22-23 ವರ್ಷದಿಂದ ಗಿಡಗಳು ಹಾಕೊಂಡು ಬರ್ತಾಯಿದ್ದೀನಿ ಸರ್. ನಾನು ಇಲ್ಲಿ ಬಂದಮೇಲೆ ಪಬ್ಲಿಕ್ಕಿಗೆ ಟೈಮ್ ಸಿಗೋಲ್ಲ ಒಂದು. ಸೊ ಆ ಟೈಮ್ ಯಾವ ಥರ ತೊಗೋಬೇಕು, ಅವರು ಹೆಂಗೆ ಮಾಡಬೇಕು, ಗಿಡ ಯಾವ ಥರ ಬೆಳೆಸ್ಕೋಬೇಕು, ಎಲ್ಲೆಲ್ಲಿ ಹಾಕಿದ್ರೆ ಯಾವ ಥರ ಗಿಡ ಬೆಳೆಯುತ್ತೆ, ಆ ಉದ್ದೇಶಕ್ಕೋಸ್ಕರ ಅವ್ರಿಗೆ ಪಬ್ಲಿಕ್ಕಿಗೆ ಅರಿವು ಮೂಡಿಸೋ ಕಾರಣಕ್ಕೋಸ್ಕರ ನಾವು ಇಲ್ಲಿ ಬಸ್ಸಲ್ಲಿ ಗಿಡಗಳು ಹಾಕಿದ್ದೀವಿ ಸರ್ ನಾವು. ಈಗ ಜನ BMTC ಬಸ್ ಹತ್ತೋದೇ ಕೆಲ್ಸಗಳಿಗೆ ಹೋಗ್ಬೇಕಾಗಿರುತ್ತೆ, ಅರ್ಜೆಂಟ್ಸಲ್ಲಿ ಬರ್ತಾರೆ, ಇರಿಟೇಟ್ ಆಗಿ ಬರ್ತಾ ಇರ್ತಾರೆ. ಸೊ ಈ ತರ ಒಂದು ಸಿಚುವೇಶನ್ ಬಂದಾಗ ಹೆಂಗ್ ತಗೊಳ್ತಾರೆ ಜನ ಈ ಬಸ್ಸಲ್ಲಿ ಹತ್ತಾಗ? ಸರ್ ಇಲ್ಲಿ ಬರ್ತಿದ್ದಂಗೆ ಅವ್ರಿಗೆ ಖುಷಿ. ಎವ್ರಿ ಡೇ ಬಸ್ ವೆಯ್ಟ್ ಮಾಡ್ತಾರೆ ಸರ್ ಅವರು. ಪ್ರತಿದಿನವೂ ಈ ಬಸ್ನ ಈ ಟೈಮಿಂಗ್ಸ್ನ ಕ್ಯಾಚ್ ಮಾಡ್ಕೊತಾರೆ. ಸ್ಟೂಡೆಂಟ್ಸ್ಗಳಾಗಲಿ, ಪಬ್ಲಿಕ್ ಆಗಲಿ, ಗಿಡ ಬಸ್ಸಪ್ಪ ಮೈಂಡ್ ನಾವು ಇಲ್ಲಿಂದ ಮೇಸಿಗೆ ರೀಚ್ ಆಗೋಕೆ 1 ಅವರ್ ಬೇಕಲ್ವಾ. ಸೊ ಆ 1 ಅವರ್ ಆರಾಮಾಗಿ ರಿಲೀಫ್ ಮಾಡ್ಕೊಂಡ್ಬಿಡ್ತಾರೆ, ನಿದ್ದೆ ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೆ ರೀಚ್ ಆಗೋದೇ ಗೊತ್ತಾಗಲ್ಲ, ಟ್ರಾಫಿಕ್ ಫೀಲೇ ಇಲ್ಲ ಅವ್ರಿಗೆ. ಸೊ ಹಾಗಾಗಿ ಇದು ಏನೋ ಅವ್ರು ಕುಡಿಯೋಕ್ಕೆ ಅವ್ರಿಗೆ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಾವು. ಪಬ್ಲಿಕ್ಕಿಗೆ ಏನು ಬೇಕು ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಆಗಲಿ, ಆಮೇಲೆ ಅವ್ರಿಗೆ ಓಡಾಡಲಿಕ್ಕೆ ಆಕ್ಸಿಜನ್ ಸ್ವಲ್ಪ ಸಪೋರ್ಟ್ ಆಗೋ ಥರ. ಇಷ್ಟಿಟ್ಟರೆ ಆಕ್ಸಿಜನ್ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಸ್ವಲ್ಪ ಪಬ್ಲಿಕ್ ಗೊತ್ತಾಗಲಿ, ಮರ ಗಿಡ ಬೆಳೆಸಲಿ, ಸ್ವಲ್ಪ ಮರ್ತಿರೋದನ್ನ ನೆನಪು ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಗಿಡಗಳು ಹಾಕಿದ್ದೀವಿ ಸರ್ ನಾವು. ಯಾವ ರೂಟಲ್ಲಿ ಓಡಾಡುತ್ತೆ ರೆಗ್ಯುಲರ್ ಆಗಿ ನಿಮ್ಮ ಬಸ್? ಸರ್ RR ನಗರ, ರಾಜರಾಜೇಶ್ವರ, ಬೆಮೆಲ್ 5th ಸ್ಟೇಜಿಂದ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಎವ್ರಿ ಡೇ ಬೆಳಿಗ್ಗೆ ಫಸ್ಟ್ ಟ್ರಿಪ್ಪಲ್ಲಿ 8 ಟ್ರಿಪ್ ಹೋಗುತ್ತೆ, ಸೆಕೆಂಡ್ ಟ್ರಿಪ್ಪಲ್ಲೂ 8 ಟ್ರಿಪ್ ಹೋಗುತ್ತೆ ಸರ್. ಟೋಟಲ್ 16 ಟ್ರಿಪ್ಪು ಟ್ರಾವೆಲ್ ಮಾಡುತ್ತೆ ಗಾಡಿ. ಓಕೆ, ಇದನ್ನ ನಿರ್ವಹಣೆ ಅಂದರೆ ಹೆಂಗೆ ಮೇಂಟೈನ್ ಮಾಡ್ತಾರೆ? ಇಷ್ಟೊಂದು ಗಿಡ ಯಾಕಂದ್ರೆ ಹೇಳಿದೆ ಜನಗಳು ಜಾಸ್ತಿ ಇರ್ತಾರೆ. ಸೊ ನೀವು ಇದಕ್ಕೆ ಎಷ್ಟು ಟೈಮ್ ಕೊಡ್ತಾರೆ, ಹೇಗೆ ನಿರ್ವಹಣೆ ಮಾಡ್ತೀರಾ ಈಗ? ಸರ್ ಇಲ್ಲ, ಬೆಳಗ್ಗೆ ಮಾರ್ನಿಂಗ್ ಒಂದು 1/2 ಅವರ್ ಬಿಫೋರ್ ಬರ್ತೀವಿ. ಸ್ವಲ್ಪ ಗಿಡಗಳೆಲ್ಲ ಏನು ಬೇಕು, ನೀರು, ಸ್ವಲ್ಪ ಗೊಬ್ಬರ ಏನು ಬೇಕು ಅದು ನೋಡ್ಕೊತೀವಿ. ಸೊ ಪಬ್ಲಿಕ್ಕೆಲ್ಲ ನಾವು ಅನೌನ್ಸ್ ಮಾಡ್ತಾ ಇರ್ತೀವಿ. ಅವಾಗ ಬಸ್ಸಲ್ಲಿ ಹೋಗುವಾಗೆಲ್ಲ ಕೆಳಗಡೆ ಗಿಡಗಳಿದೆ ಸ್ವಲ್ಪ ನೋಡ್ಕೊಂಡು ಯೂಸ್ ಮಾಡಿ ಅಂತೇಳಿ ಅನೌನ್ಸ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ಸಪೋರ್ಟ್ ಮಾಡಿ ಅವರು ಖುಷಿಯಾಗಿ ಗಿಡಗಳಿಗೆ ನೀರು ಹಾಕೋದು ಅವರು ಮಾಡ್ತಾರೆ. ಅವ್ರ ಬ್ಯಾಗಲ್ಲಿರೋ ಬಾಟಲ್ ತಗೊಂಡು ನೀರು ಹಾಕ್ತಾರೆ. ಸಪೋರ್ಟಿಂಗ್ ಚೆನ್ನಾಗಿದೆ ಸರ್. ನಾವು ಬೆಳೆಸ್ತೀವಿ ಸರ್. ತುಂಬ ಗಿಡಗಳು ಪಬ್ಲಿಕ್ಕು ಕೊಟ್ಟಿದ್ದಾರೆ ಸರ್. ನನಗೆ ಸುಮಾರು ಒಂದು 8-9 ಸಾವಿರ ಗಿಡಗಳು ಪಬ್ಲಿಕ್ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ಶಾಲೆಗಳು ಹಾಕ್ಲಿಕ್ಕೆ ಹೋಗೆಲ್ಲ ಬಂದಿದ್ದಾರೆ ನಮ್ಮ ಜೊತೆ. ಕೆಲವು ಹೆಣ್ಮಕ್ಳು ತುಂಬ ಜನ ಬಂದಿದ್ದಾರೆ. ಕೆಲವು ಮಾಧ್ಯಮದವರು ಕೂಡ ನಮಗೆ ಗಿಡಗಳು ಸಪೋರ್ಟ್ ಮಾಡಿದ್ದಾರೆ, ಮಾಧ್ಯಮಗಳಲ್ಲಿ ತೋರಿಸಿದ್ದಾರೆ ಬಸ್ನ. ಹಾಗಾಗಿ ನಮಗೆ ಈ ಬಸ್ಸಲ್ಲಿ ಈ ಥರ ಮಾಡಬೇಕು ಅಂತ ಕಾನ್ಸೆಪ್ಟು ನಮ್ಮ ಡಿಪೋ ಮ್ಯಾನೇಜರ್ ಅಂತಲೂ ತುಂಬ ಸಪೋರ್ಟಿಂಗ್ ಇತ್ತು. ಪ್ರದೀಪ್ ಸರ್ ಅಂತೇಳಿ ನಮ್ಮ ಘಟಕ 21ರಲ್ಲಿ ಕ್ಲೀನ್ನೆಸ್ ಅಂದರೆ ನಮ್ಮ ಡಿಪೋ ಮ್ಯಾನೇಜರ್ ಪ್ರದೀಪ್ ಅವರು ಅಂತೇಳಿ ಅಂತ ಇಡೀ ಡಿಪೋನೇ ನೀಟಾಗಿ ಕ್ಲೀನ್ ಮಾಡಿಸಿ ಈ ಥರ ಗಿಡಗಳು ಬೆಳೆದ್ರೆ ಹೆಂಗಿರುತ್ತೆ, ಕುಡಿಯೋಕ್ಕೆ ಕಸ್ಟಮರ್ ನೀರು ಇಟ್ಟರೆ ಹೆಂಗಿರುತ್ತೆ ಪಬ್ಲಿಕ್ಕಿಗೆ ಅಂತ ಅವ್ರು ಹೇಳಿ ಈ ಥರ ಮಾಡಿದ್ರೆ ಹೆಂಗಿರುತ್ತೆ ಅಂತ ಸಪೋರ್ಟಿಂಗ್ ಬೆನ್ನೆಲುಬು ನಮ್ಗೆ ಅವರೇ ಇರೋದು ಇವಾಗ. ಯಾಕೆಂತ ಈಗ ನೆಕ್ಸ್ಟ್ ಏನು ಅಂದರೆ ಬೇರೆ ಇನ್ನೇನಾದರೂ ಹೊಸದಾಗಿ ಈ ಥರ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಏನಾದರೂ ಯೋಜನೆಗಳಿದೆಯಾ? ನಾನು ಈ ವರ್ಷ ಈಗ 68,000 ಗಿಡಗಳಾಯ್ತು ಸರ್ ಇಲ್ಲಿವರೆಗೂ. ಈ ವರ್ಷ 1 ಲ್ಯಾಕ್ ರೀಚ್ ಮಾಡ್ತೀನಿ ಸರ್ ನಾನು ಗಿಡಗಳನ್ನ. ಗೌರ್ಮೆಂಟ್ ಶಾಲೆಗಳಿಗೆ, ಆಮೇಲೆ ಹೈವೇಗಳಲ್ಲಿ ಮಾವಿನ ಮರ, ಹಲಸಿನ ಮರ, ನೇರಳೆ ಮರ, ಅಕ್ಕಿ ಪಕ್ಷಿಗಳಿಗೂ ಅನುಕೂಲ ಆಗೋ ಥರ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಹಣ್ಣು ಹಂಪಲು ಇತ್ತಂದರೆ ಅಕ್ಕಿ ಪಕ್ಷಿಗಳು ಸ್ವಲ್ಪ ಜೀವನ ಮಾಡ್ತವೆ ತಿಂದು. ಆ ಉದ್ದೇಶಕ್ಕೋಸ್ಕರ ಹೈವೇಗಳಲ್ಲಿ ಹಣ್ಣಿನ ಗಿಡಗಳು ಹಾಕೋಕ್ಕೆ ಅಂತ ಕಾರ್ಯಕ್ರಮ ಇದೆ ಸರ್. ಈ ವರ್ಷದಲ್ಲಿ ಆ ಥರ ಇದೆ ಸರ್. ಒಟ್ಟು ಎಷ್ಟು ಗಿಡಗಳಿದೆ ಮತ್ತು ಯಾವ್ಯಾವ ಥರ ಗಿಡಗಳಿದೆ ಅಂತ ಹೇಳ್ಬೋದಾ ಸರ್? ಇಲ್ಲಿ ಬಟ್ ಎಲ್ಲ ಹೂವಿನ ಗಿಡಗಳಿದೆ,
ಬಟ್ ತುಂಬಾ ಐಟಮ್ಗಳು ಗಿಡಗಳು ಹಾಕಿದ್ದೀವಿ. ಹೆಸರು ತುಂಬ ಗಿಡಗಳು ಇರುತ್ತೆ. ಅವನೊಂದು ಐಟಮ್ಗಳು ನಮಗೂ ಹೆಸರು ಗೊತ್ತಿರಲ್ಲ ಇನ್ನು, ಯಾಕಂದರೆ ತುಂಬ ಗಿಡಗಳು ಹಾಕ್ತಾ ಇರ್ತೀವಲ್ಲ. ನಮಗೆ ಜಾಸ್ತಿ ಅಂದರೆ ಹೊಂಗೆ ಮರ, ಹಳಸಿ ಮರ, ಮಾವಿನ ಮರಗಳು ಐವೆಲ್ಲ ಹಾಕೋದ್ರಿಂದ ಈಗಲೂ ಸ್ವಲ್ಪ ಪರಿಚಯ ಸ್ವಲ್ಪ ಕಮ್ಮಿ ನಮಗೆ, ಆದ್ರೂ ಬೆಳೆಸ್ತಾ ಇದ್ದೀವಿ ಒಟ್ಟಿಗೆ. ಎಸ್ ಸರ್, ಥ್ಯಾಂಕ್ ಯು. ಎಸ್, ಇದು ಅಂದರೆ ಬಸವರಾಜ್ ಅವರು ಒಂದು ಪರಿಸರ ಪ್ರೇಮ. ಅವರು ಸಾಮಾನ್ಯವಾಗಿ ಗಿಡ ಮರಗಳನ್ನ ರಸ್ತೆಗಳಲ್ಲಿ, ಹೈವೇಗಳಲ್ಲಿ ಬೆಳೆಸ್ತಾ ಹೋಗ್ತಾ ಇರ್ತಾರೆ. ಬೇರೆ ಬೇರೆ ಶಾಲೆಗಳ ಹತ್ರ ಹೋಗಿ ಕ್ಯಾಂಪೇನ್ಗಳು ಕೂಡ ಮಾಡ್ತಾ ಇರ್ತಾರೆ. ಸೊ ಬಸ್ನಲ್ಲೂ ಕೂಡ ಇದನ್ನ ಬಹಳಷ್ಟು ವರ್ಷಗಳಿಂದ ಕೂಡ ಒಂದು ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂತಂದರೆ ಜನರಿಗೆ ಒಂದು ಮೆಸೇಜ್ ಹೋಗಲಿ ಅಂತೇಳಿ, ಗಿಡಗಳನ್ನ ಹೆಚ್ಚು ಬೆಳೆಸಿ ಅನ್ನೋ ಒಂದು ಮೆಸೇಜ್ ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ರೀತಿಯಾದ ಒಂದು ಕೆಲಸವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜನರಿಂದ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ, ಸಪೋರ್ಟಿವ್ ಆಗಿ ಕೂಡ ಜನರು ಕೂಡ ಇದ್ದಾರೆ ಅಂತೇಳಿ ಅವರೇ ಒಂದು ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಅವಿರತ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.